ಎಲ್ಲರಿಗೂ ನಮಸ್ಕಾರ. ಕೆ ಆಂಗ್ರಿ ಫುಡ್ಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಬಿಸಿಬೇಳೆಭಾತ್ ಪೌಡರು ಮತ್ತು ಬಿಸಿಬೇಳೆಭಾತ್ ಎರಡೂ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಸೇಮ್ ನಿಮಗೆ ಹೋಟೆಲಲ್ಲಿ ಮಾಡೋ ಥರ ರುಚಿನೇ ಬರುತ್ತೆ. ಒಂದ್ಸಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಆ ಪೌಡರ್ಗೆ ಏನೇನು ಐಟಮ್ ಬೇಕು ಅಂತ ಇಲ್ಲಿ ಬರ್ತಾ ಇದೆ, ಎಲ್ಲರೂ ನೋಟ್ ಮಾಡ್ಕೊಳ್ಳಿ. ಮೊದಲು ಒಂದು ಕುಕ್ಕರ್ಗೆ ನಾನಿಲ್ಲಿ 1 ಲೋಟ ಬೇಳೆ ತೊಗೊಂಡಿದ್ದೀನಿ. ನಾನಿಲ್ಲಿ ಮಸೂರ್ ದಾಲ್ ತೊಗೊಂಡಿದ್ದೀನಿ. ಆಮೇಲೆ ಸಣ್ಣಗೆ ಹಚ್ಚಿರೋವಂಥ ತರಕಾರಿ, ನಾನಿಲ್ಲಿ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ 3 ಸಣ್ಣಗೆ ಹಚ್ಕೊಂಡಿದ್ದೀನಿ. ಆಮೇಲೆ ಬಟಾಣಿ, ನೀವು ಗೆಡ್ಡೆ ಕೋಸು ಬೇಕಾದರೂ ಹಾಕ್ಕೋಬೋದು, ಇನ್ನೂ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನೀರು ಹಾಕ್ಕೊಳ್ಳಿ. ನಾನಿಲ್ಲಿ 1-2 ಲೋಟಷ್ಟು ನೀರು ಹಾಕ್ತಾಯಿದ್ದೀನಿ. ಆಮೇಲೆ ಅದಕ್ಕೆ 1 ಚಮಚ ಅಷ್ಟು ಅರಿಶಿನ ಪೌಡರು. ಈಗ ಮೇಲೆ ಇನ್ನೊಂದು ಪಾತ್ರೆಗೆ ನಾನಿಲ್ಲಿ 1 ಲೋಟ ಅಕ್ಕಿ ಹಾಕಿದ್ದೀನಿ. 1 ಲೋಟ ಅಕ್ಕಿಗೆ 1 ಲೋಟ ಬೇಳೆ ತೊಗೊಂಡಿರೋದು ನಾನು, 2 ಈಕ್ವಲ್ ತೊಗೋಬೇಕು. ಈಗ ಇದಕ್ಕೆ 3-4 ಲೋಟ ನೀರು ಹಾಕ್ಕೊಳ್ಳಿ, ಯಾಕೆಂದರೆ ಅನ್ನ ಮೆತ್ತಗಿರಬೇಕಲ್ಲ, ಅದಕ್ಕೋಸ್ಕರ. ಇದು ಈಗ 3 ವಿಜಿಲ್ ಕೂಗಿಸಿ, ಅಷ್ಟರಲ್ಲಿ ನಾನು ಪೌಡರ್ ಮಾಡೋದು ಹೇಳ್ಕೊಡ್ತೀನಿ. ಈಗ ಒಂದು ಬಾಣಲಿಗೆ 3 ಚಮಚ ಅಷ್ಟು ಧನಿಯಾ ಹಾಕ್ಕೊಳ್ಳಿ. ಆಮೇಲೆ 1 ಚಮಚ ಜೀರಿಗೆ, ಆಮೇಲೆ 1 ಚಮಚ ಮೆಂತ್ಯ, ಎರಡು ಚಮಚ ಉದ್ದಿನಬೇಳೆ, ಆಮೇಲೆ 4-5 ಕರಿಬೇವು, ಆಮೇಲೆ 8-10 ಒಣಮೆಣಸಿನ್ಕಾಯಿ. ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೂ ಜಾಸ್ತಿ ಹಾಕ್ಕೊಳ್ಳಿ. ಈಗ 1 ಚಮಚ ಕೊಬ್ಬರಿ ಎಣ್ಣೆ ಹಾಕಿ, ಈಗ ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಅದು ತುಂಬ ರೋಸ್ಟ್ ಮಾಡಬೇಡಿ, ಡ್ರೈ ರೋಸ್ಟ್ ಮಾತ್ರ ಮಾಡ್ಕೊಳ್ಳಿ. ನೋಡಿ, ಇಷ್ಟೇ ಮಾಡಬೇಕು. ತುಂಬ ರೋಸ್ಟಾಗಿ ಸೀದೋಗ್ಬಿಟ್ರೆ ನಿಮಗೆ ಚೆನ್ನಾಗಿರಲ್ಲ. ಈಗ ಅದೇ ಬಾಣಲಿಗೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ನಾನೊಂದು 3 ಚಮಚ ಕಡಲೆಬೇಳೆ, 1-2 ಚಕ್ಕೆ, ಆಮೇಲೆ 1-2 ಮರಾಠ ಮೊಗ್ಗು, ಆಮೇಲೆ ಒಂದು ಸ್ಟಾರ್ ಅನಾನಸ್ಸು, ಆಮೇಲೆ 4 ಲವಂಗ. ಇದಕ್ಕೂ ಒಂಚೂರು ಕೊಬ್ಬರಿ ಎಣ್ಣೆ ಹಾಕಿ ಉರಿರಿ. ಉರಿಬೇಕಾದ್ರೆ ನೋಡ್ಕೊಂಡು ಉರಿರಿ, ಸೀದೋಗಬಾರ್ದು, ಸೀದೋದ್ರೆ ಚೆನ್ನಾಗಿರಲ್ಲ. ಈಗ ಅದಕ್ಕೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿನೂ ಗರ್ಗರಿ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇದು ಫ್ರೈ ಆಗಿದೆ. ಈಗ 2 ಹುರಿದು ತಣ್ಣಗಾಗಿದೆ 2. ಈಗ ಅದನ್ನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಪೌಡ್ರ್ ಮಾಡೋಕ್ಕೋಸ್ಕರ. ಈಗ ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯೇ ನೈಸಾಗೆ ಪೌಡ್ರ್ ಮಾಡ್ಕೋಬೇಕು. ಈಗ ಇದು ಬಿಸಿಬೇಳೆಭಾತ್ ಪೌಡರ್ ರೆಡಿಯಾಗಿದೆ. ಈಗ ಇನ್ನೊಂದು ಮಿಕ್ಸಿಗೆ ಕಾಯಿ ತುರಿ, ಆಮೇಲೆ 1 ಚೂರು ಹುಣಸೆಹಣ್ಣು, ಆಮೇಲೆ ನಾವೀಗ ರುಬ್ಬಿದ್ವಲ್ಲ ಪೌಡರು, ಅದನ್ನು ಹಾಕ್ಕೋಬೇಕು. ನಾನಿಲ್ಲಿ ರುಬ್ಬಿರೋ ಪೌಡರ್ ಎಲ್ಲನೂ ಹಾಕ್ತಾಯಿದ್ದೀನಿ. ನಾನು ನಿಮಗೆ ತೋರಿಸಿರೋದು 4-5 ಜನಕ್ಕೆ ಬಿಸಿಬೇಳೆಭಾತ್ ಮಾಡ್ಕೋಬೋದು, ಅಷ್ಟು ಪೌಡ್ರು ತೋರಿಸ್ತಾ ಇದ್ದೀನಿ. ಈಗ ಇದನ್ನು ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ನೈಸಾಗೆ ಪೇಸ್ಟ್ ಮಾಡ್ಕೋಬೇಕು. ತುಂಬ ತರ್ತರಿಯಾಗಿ ಮಾಡ್ಕೋಬೇಡಿ, ನೈಸಾಗಿ ಮಾಡ್ಕೊಳ್ಳಿ. ನೋಡಿ, ಈಗ ಕುಕ್ಕರ್ ಕೂಗಿ ಅರ್ಧ ಗಂಟೆ ಆಗಿದೆ. ಈಗ ಇದು ಬೆಂದಿದೆಯಾ ನೋಡೋಣ ಬನ್ನಿ. ಅಕ್ಕಿ, ಬೇಳೆ, ತರಕಾರಿ ಎಲ್ಲ ನೋಡಿ, ಇದು ಅನ್ನನೂ ಬೆಂದಿದೆ, ಈಗ ತರಕಾರಿನೂ ಬೆಂದಿದೆ. ಈಗ ಬಿಸಿಬೇಳೆಭಾತ್ ಮಾಡೋಣ. ಈಗ ಒಂದು ಬಾಣಲಿಗೆ ಒಂದು ಬಟ್ಟಲು ಎಣ್ಣೆ, 4-5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಅದಕ್ಕೆ 1 ಚಮಚ ಸಾಸಿವೆ, ಆಮೇಲೆ ಈ ಸಾಸಿವೆ ಸಿಡಿತಾ ಇದೆ. ಈಗ ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ಬೇಕಾದವರು ಹಾಕ್ಕೋಬೋದು. ಆಮೇಲೆ ಸಣ್ಣಗೆ ಉದ್ದಕ್ಕೆ ಹಚ್ಚಿರೋವಂಥ 2 ಈರುಳ್ಳಿ. ಈ ಈರುಳ್ಳಿ ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ. ಲೈಟಾಗಿ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕೋದ್ರಿಂದ ನಿಮಗೆ ಈರುಳ್ಳಿ ಬೇಗ ಫ್ರೈ ಆಗುತ್ತೆ. ನೋಡಿ, ಈರುಳ್ಳಿ ಎಲ್ಲ ಈಗ ಫ್ರೈ ಆಗಿದೆ. ಈಗ ಇದಕ್ಕೆ ರುಬ್ಬಿರೋವಂಥ ಮಸಾಲೆ, ಈಗ ಇದಕ್ಕೆ ನೀರು ಹಾಕ್ಕೋಬೇಕು. ನೀರು ನೀವು ಸಪ್ರೇಟಾಗಿ ಹಾಕೋಕ್ಕೆ ಹೋಗಬೇಡಿ, ಹೆಂಗೂ ತರಕಾರಿ ಬೇಯಿಸಿರೋ ನೀರು ಇರುತ್ತೆ, ಅದೇ ನೀರೇ ಯೂಸ್ ಮಾಡಿ, ಯಾಕೆ ಅವಾಗ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ತರಕಾರಿಗೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ, ನಾನಿಲ್ಲಿ ತರಕಾರಿ ನೀರನ್ನೇ ಹಾಕ್ತಾಯಿದ್ದೀನಿ. ನೀರು ನೋಡ್ಕೊಂಡು ಹಾಕಿ, ಎಷ್ಟು ಬೇಕೋ ಅಷ್ಟು, ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ಈಗ ಸ್ವಲ್ಪ ಕಲ್ಲುಪ್ಪು, ನಾವು ಸ್ಟಾರ್ಟಿಂಗು ಈರುಳ್ಳಿಗೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ವಿ, ಆಮೇಲೆ ಸ್ವಲ್ಪ ಬೆಲ್ಲ. ಸ್ಟಾರ್ಟಿಂಗ್ ಈರುಳ್ಳಿಗೆ ಉಪ್ಪು ಹಾಕಿರೋದ್ರಿಂದ ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ.
ನೋಡಿ ಈಗ ಮಸಾಲೆ ಎಲ್ಲ ಕುದೀತಾ ಇದೆ. ಈಗ ಬೇಯಿಸಿರುವಂಥ ತರಕಾರಿ ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ. ಈಗ ಇದು ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು, ತರಕಾರಿ ಎಲ್ಲ ಅಲ್ಲಿ ತನಕ ಮಿಕ್ಸ್ ಮಾಡಿ. ಈಗ ಇದು ಲೈಟಾಗಿ ಕುದಿಬೇಕು. ನೋಡಿ ಈಗ ತರಕಾರಿ ಜೊತೆ ಎಲ್ಲ ಮಿಕ್ಸ್ ಆಗಿ ಮಸಾಲೆ ಕುದೀತಾ ಇದೆ. ಈಗ ಬೇಯಿಸಿರೋ ಅನ್ನ ತುಂಬ ಚೆನ್ನಾಗಿರುತ್ತೆ, ಮನೆಯಲ್ಲೇ ನೀವು ಮಾಡ್ಕೋಬೋದು. ವಿತ್ ಪೌಡ್ರು ತೋರಿಸ್ತಾ ಇದ್ದೀನಿ. ಸುಮಾರು ಜನ ಕೇಳ್ತಾ ಇದ್ರು ಪೌಡ್ರೆಲ್ಲ ಯಾವ ರೀತಿ ಮಾಡೋದು ಅಂತ. ಮೊದಲು ನಾನೀಗ ಬಿಸಿಬೇಳೆಭಾತ್ ಪೌಡ್ರ್ ತೋರಿಸ್ತಾ ಇದ್ದೀನಿ, ಹಾಗೆ ನಾನು ಸಾಂಬಾರು ಪೌಡ್ರು, ರಸಮ್ ಪೌಡರ್ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ. ಈಗ ಇದು ಚೆನ್ನಾಗಿ ಕುದೀತಾ ಇದೆ, ಗಟ್ಟಿ ಇದೆ, ಒಂಚೂರು ನೀರು ಹಾಕ್ಕೊತಾ ಇದ್ದೀನಿ. ಎಲ್ಲ ರೀತಿ ಪೌಡ್ರನ್ನು ನಾನು ತೋರಿಸ್ತೀನಿ. ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಇದು. ಈಗ ಇದು ರೆಡಿಯಾಗಿದೆ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ ಹೋಟೆಲ್ ರೀತಿಯ ಬಿಸಿಬೇಳೆಭಾತು ರೆಡಿಯಾಗಿದೆ. ನೋಡಿ ಈಗ ಇದು ರೆಡಿ ಆಗಿದೆ. ನೋಡಿ ಹೋಟೆಲ್ ರೀತಿಯ ಬಿಸಿಬೇಳೆಭಾತು ಮತ್ತು ಬಿಸಿಬೇಳೆಭಾತ್ ಪೌಡರ್ ಎರಡನ್ನೂ ನಾನು ತೋರಿಸಿದ್ದೀನಿ. ಫುಲ್ ವಿಡಿಯೋ ತೋರಿಸಿದ್ದೀನಿ. ಒಂದ್ಸಲಿ ನೋಡಿ ಟ್ರೈ ಮಾಡ್ಕೊಳ್ಳಿ. ಹಾಗೆ ಇಂಗ್ರೀಡಿಯೆಂಟ್ಸು ಪೂರ ಹಾಕಿದ್ದೀನಿ, ಎಷ್ಟೆಷ್ಟು ಬೇಕು ಅಂತ ಒಂದ್ಸಲಿ ನೋಡ್ಕೊಳ್ಳಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಎಲ್ಲ ಅಡುಗೆನೂ, ಎಲ್ಲ ಥರ ಅಡುಗೆನೂ ಇದೆ ನನ್ನ ಚಾನಲಲ್ಲಿ. ಒಂದ್ಸಲಿ ವಿಸಿಟ್ ಮಾಡಿ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನನ್ನ ವಿಡಿಯೋಗೆ ಲೈಕು ಶೇರು ಮಾಡಿ. ಥ್ಯಾಂಕ್ ಯು.